ಹೇಳ್ತಾರೆ, ಒಬ್ಬ ಕಾಶ್ಯಪ ಗೋತ್ರದ ಬ್ರಾಹ್ಮಣ ಇದ್ದಂತೆ, ಹುಡುಗ, ಯುವಕ, ಒಳ್ಳೆ ವಿದ್ವಾಂಸ. ಅಂದರೆ ಏನೋ ಸ್ವಲ್ಪ ಉಡಾಫೆ ಹುಡುಗ ಅಂತ ಕಾಣುತ್ತೆ. ಯಾರು ಅವನು ಇಷ್ಟಪಡ್ತಿರ್ಲಿಲ್ಲ. ಅವನು ಗಾಡಿಯಲ್ಲಿ ಹೋಗ್ತಾ ಇದ್ದಂತೆ. ಅವನಿಗೆ ಸರಿಯಾಗಿ ಉದ್ಯೋಗವೂ ಇಲ್ಲ, ಎಜುಕೇಷನ್ ಇದೆ, ಫುಲ್ಲಿ ಕ್ವಾಲಿಫೈಡ್, ಆದರೆ ನೋ ಎಂಪ್ಲಾಯ್ಮೆಂಟ್. ಅದೊಂದು ಪ್ರಾಬ್ಲಮ್, ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್. ಅದ್ರ ಜೊತೆಗೆ ಅವನು ಯಾರು ಇಷ್ಟಪಡ್ತಿಲ್ಲ. ಅಂದರೆ ಸ್ವಲ್ಪ ನಾನು ಮಹಾವಿದ್ವಾಂಸ ಅಂತ ಹುಣಸೆ ಹುಳಿ ಹೋಗಿತ್ತೆ ಅಂತ ಕಾಣಕ್ಕೆ ಒಳಗೆ. ಅದನ್ನ ಯಾರು ಅವ್ನು ಲೈಕ್ ಮಾಡ್ತಿರ್ಲಿಲ್ಲ, ಬಹಳ ಅಹಂಕಾರ ಮಾಡ್ತಿದ್ನೋ ಏನು ಕಥೆಯೋ. ನೋಡಿದ್ರಿ, ಒಂದು ಸರ್ತಿ ಒಬ್ಬ ವೈಶ್ಯ ಸಾಮಾನು ಸಾಗಿಸೋದಕ್ಕೋಸ್ಕರ ಗಾಡಿಯಲ್ಲಿ ಹೋಗ್ತಾ ಇದ್ದಾಗ ಇವನು, ಅಯ್ಯ ನಿನ್ನ ಗಾಡಿಯಲ್ಲಿ ನಾನು ಒಂಚೂರು ಬರಲೋ ಅಂತ ಕೂಡಿಸ್ಕೊಂಡು, ಏನು ಅಧಿಕ ಪ್ರಸಂಗ ಮಾಡಿದ್ನೋ ದಾರಿಯಲ್ಲಿ, ಏನೋ ಉಡಾಫೆ ಮಾತಾಡಿರ್ಬೇಕು, ತಾನು ಮಹಾವಿದ್ವಾಂಸ ಅಂತ. ನಿನಗೇನೋ ಈ ವೈಶ್ಯ, ನಿನಗೇನೋ ಗೊತ್ತು ಶಾಸ್ತ್ರ, ಹಾಗೇನೋ ಮಾತಾಡಿರ್ಬೇಕು. ಈ ವೈಶ್ಯನ ಸಿಟ್ಟು ಬಂತು, ಗಾಡಿಯಿಂದ ದಬ್ಬಿಬಿಟ್ಟ ಕೆಳಗೆ. ಗಾಡಿಯಿಂದ ಕೆಳಗೆ ಬಿದ್ದ ಇವ. ನಿನ್ನ ಪಾಂಡಿತ್ಯ, ನಿನ್ನ ಅಹಂಕಾರ ನಿನಗಾಯ್ತು, ನಡಿ ಅಂತ ದೂಡಿಬಿಟ್ಟ ಅಂತೆ ಕೆಳಗೆ. ಅವನು ದಾಡಿಯಿಂದ ದೊಪ್ಪ ಬಿದ್ದ ಕೆಳಗೆ. ದೊಪ್ಪ ಬಿದ್ದ ಕೂಡಲೇ ಮರ್ಯಾದೆ ಹೋಯಿತು, ಇನ್ಸಲ್ಟ್ ಆಯಿತು. ಈಗೋ ನೋಡಿ, ಈಗೋ ಇದ್ದವರಿಗೆ ಮರ್ಯಾದೆ ಹೋಗೋದು ಬಹಳ ಬೇಗ. ಯಾಕಂದರೆ ಮರ್ಯಾದೆ ಇಲ್ಲದೇ ಇದ್ದವ್ರಿಗೆ ಹೋಗೋದು ಬೇಗ. ನಿಜವಾಗಿ ಮರ್ಯಾದೆ ಇದ್ದವರಿಗೆ ನೀವು ಏನು ಮಾಡಿದ್ರು ಹೋಗೋಲ್ಲ. ಅದು ಈ ಮರ್ಯಾದೆ ಇದೆ ಅಂತ ತಿಳ್ಕೊಂಡವರಿಗೆ ಅದು ಏನು ಮಾಡಿದ್ರು ಹೋಗ್ತಾರೇ ಇರೋದು ಅದು. ಹಾಗೆ ಇವನಿಗೆ ಮರ್ಯಾದೆ ಇಲ್ಲ ನಿಜವಾಗಿ, ಯಾಕೆ ಬರೀ ಈಗೋ ಇದ್ದದ್ದು. ಅದನ್ನ ಕೆಳಗೆ ಬಿದ್ದ ಕೂಡಲೇ, ಹೇ ನನ್ನಂಥ ವಿದ್ವಾಂಸನ ಕೆಳಗೆ ದಬ್ಬುವುದು ಅಂದರೆ ಏನು, ಸಿಟ್ಟು ಬಂತು, ಭಯಂಕರ ಸಿಟ್ಟು ಬಂತು. ಸಿಟ್ಟು ಬಂದು ಏನು ಮಾಡಿದೆ, ಅಲ್ಲ ಇಷ್ಟು ಅವಮಾನಕ್ಕೊಳಗಾಗಿ ಬದುಕುವುದು ಅಂದರೆ ಏನು, ಸಾಯ್ಬೇಕು ಅಂತ ಮಾಡಿದ. ಹಿ ವಾಂಟೆಡ್ ಟು ಕಮಿಟ್ ಸ್ಯೂಸೈಡ್. ಇದು ಭೀಷ್ಮಾಚಾರ್ಯ ಹೇಳೋ ಕಥೆ. ಇಷ್ಟು ಅವಮಾನ, ನನ್ನಂಥ ವಿದ್ವಾಂಸನನ್ನ ಗಾಡಿಯಿಂದ ಕೆಳಗೆ ತಳ್ಳಿಬಿಡೋದು ಅಂದರೆ ಏನು, ಬದುಕಿ ಏನು ಬೇಗ ಸಾಯ್ಬೇಕು ಅಂತ ಸೀದಾ ಗುಡ್ಡದ ಹತ್ತಿ ಹೋಗಿ ಸಾಯ್ಲಿಕ್ಕೆ ಹೋಗಿ ನಿಂತ. ಇದು ಬಹಳ ಪ್ರಸಿದ್ಧ ಕಥೆ, ನಾನೇ ಅನೇಕ ಬಾರಿ ಹೇಳಿದ್ದೇನೆ ಈ ಕಥೆಯನ್ನು. ಆದರೆ ಈ ಪ್ರಸಂಗದಲ್ಲಿ ನಾನು ಯಾವ ಸಬ್ಜೆಕ್ಟ್ ತೊಗೊಂಡಿನೋ ಅದೇ ಸಬ್ಜೆಕ್ಟ್ ಇರೋ ಕಥೆ, ಆದ್ದರಿಂದ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ಸರಿ, ಬೆಟ್ಟ ತುದಿಗೆ ಹೋದ. ಇಂದ್ರ ನೋಡಿದಂತೆ, ಈ ಕಾಶ್ಯಪ ಒಳ್ಳೆ ಕಶ್ಯಪ ಗೋತ್ರ, ಒಳ್ಳೆ ಗೋತ್ರೋತ್ಪನ್ನ, ಒಳ್ಳೆ ವಿದ್ವಾಂಸ, ಬ್ರಾಹ್ಮಣರ ಹುಡುಗ, ಇವನು ಸ್ಯೂಸೈಡ್ ಮಾಡಬೇಕು ಅಂತ ಹೋಗಿದ್ದಾನಲ್ಪ. ಇವನೊಂಚೂರು ಬುದ್ಧಿವಾದ ಹೇಳಬೇಕು, ಸಾಯಬಾರ್ದು, ಚಿಕ್ಕ ವಯಸ್ಸು, ಇನ್ನೂ ಬ್ರೈಟ್ ಫ್ಯೂಚರ್ ಇದೆ, ಯಾಕೆ ಸಾಯಬೇಕು, ಇದು ಮೂರ್ಖತನ, ಇನ್ನು ಬುದ್ಧಿವಾದ ಹೇಳಬೇಕು ಅಂತ ಪಾಪವೇ ಅಂತ ಖಂಡಿತಂತೆ ಇಂದ್ರನಿಗೆ. ಇಂದ್ರ ರೂಪದಿಂದ ಬರಲಿಲ್ಲ, ಅಷ್ಟು ಯೋಗ್ಯತೆ ಇಲ್ಲ ಅವನಿಗೆ. ಅವನಿಗೆ ಈಗೋರದಿಂದ ಇಂದ್ರ ರೂಪದಿಂದ ಬರಲಿಲ್ಲ, ಮತ್ತೆ ಒಂದು ಪ್ರಾಣಿಯ ರೂಪದಲ್ಲಿ ಬಂದ, ನರಿಯ ರೂಪದಲ್ಲಿ ಬಂದ. ನರಿಯ ರೂಪದಲ್ಲಿ ಬಂದ ನಗಲಿಕ್ಕೆ ಶುರು ಮಾಡಿದಂತೆ. ನೋಡಿ ಇವನ್ನ, ಹೇ ಯಾಕೋ ನಗುತ್ತಿ, ಅರೆ ಯಾಕೆ ನಗುದು ಅಂದರೆ, ನೀನು ಯಾಕೆ ಬಂದಿದ್ದಿ ಇಲ್ಲಿಗೆ, ನನಗೆ ಅವಮಾನ ಮಾಡಿಬಿಟ್ಟ ಆ ವೈಶ್ಯ, ನನ್ನಂಥ ವಿದ್ವಾಂಸ ಅವಮಾನ ಮಾಡುವುದು ಅಂದ್ರೇನೋ, ನನಗೆ ಅವಮಾನ ಹೋಯ್ತು, ಇಷ್ಟು ಅವಮಾನ ಆಗಿ ಬದುಕುವುದೇನು, ನಾನು ಸಾಯ್ಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಅವನಿಗೆ ಬೇರೆ ಉದ್ಯೋಗವೂ ಇರಲಿಲ್ಲ ನೋಡಿ, ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್, ಸಾಯ್ಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಇಷ್ಟು ಅವಮಾನ ಆಗಿ ಬದುಕಬಾರ್ದು ಮನುಷ್ಯ, ನಾನು ಸಾಯ್ಬೇಕು. ಅದಕ್ಕೆ ಅವನು ಹೇಳ, ನರಿ ನಕ್ಕು ಬಿಡುತ್ತೆ ಪುನಃ. ನಗ್ತಾನೆ, ಏನು ಅಲ್ಲಪ್ಪ, ಪಾಣಿಮಧ್ಯ ಸ್ಪೃಹ ಅಸ್ಮಾಕಂ ಯಥಾ ತವ ಧನಸ್ಯ ವೈ. ಅವನು ಹೇಳ್ತಾನೆ, ನನ್ನ ಕೈಯಲ್ಲಿ ಕಾಸಿಲ್ಲ, ಆ ವೈಶ್ಯನಿಗೂ ಸಸಾರ, ನಾನೊಂದು ಇಷ್ಟು ದೊಡ್ಡ ವಿದ್ವಾಂಸ ಆದರೆ ಸಸಾರ, ಯಾಕಂದ್ರೆ ದುಡ್ಡಿಲ್ಲ ನನ್ನ ಹತ್ರ. ಓಹೋ, ದುಡ್ಡಿಲ್ಲ ಅಂತ ಇಷ್ಟು ದೊಡ್ಡ ವಿದ್ವಾಂಸನನ್ನು ಸಸಾರ ಮಾಡ್ತಾರೆ ಈ ಸಮಾಜದ ಜನ. ಇವ್ರು ಬೆಲೆ ಕೊಡೋದು ವಿದ್ಯೆಗಲ್ಲ, ದುಡ್ಡಿಗಲ್ವಾ. ನನ್ನ ಹತ್ರ ದುಡ್ಡಿಲ್ಲ, ಬದುಕೋಲ್ಲ, ನಾನು ಸಾಯ್ತೀನಿ. ಹೌದಾ? ಅವನು ಹೇಳ್ತಾನೆ, ದೊಡ್ಡ ಸಂಪತ್ತು ಉಂಟಲ್ಲಯ್ಯ ನಿನ್ನ ಹತ್ರ, ದುಡ್ಡು ಸಂಪತ್ತಿಲ್ಲ ಅಂತ ಹೇಳ್ತಿ, ದೊಡ್ಡ ಸಂಪತ್ತಿದೆ ನಿನ್ನ ಹತ್ರ. ಏನು ಸಂಪತ್ತಿದೆ? ಸಂಪತ್ತಿದ್ರೆ ವೈಶ್ಯ ನನ್ನನ್ನು ಕೆಳಗೆ ಹಾಕ್ತಿದ್ನಾ? ಅಲ್ಲಯ್ಯ, ನಮಗೆ ಒಂದು ದುಃಖ ಇದೆ ಪ್ರಾಣಿಗಳಿಗೆ. ಏನು ಗೊತ್ತಾ, ನಮಗೆ ಮನುಷ್ಯರು ನೋಡಿದ್ರೆ ಹೊಟ್ಟೆಗಿಚ್ಚು. ಏನು ಗೊತ್ತಾ, ಏನು ಮಾಡಬೇಕು ಅಂದ್ರೆ ಎರಡು ಕೈ ಇದೆ, ನಮಗೆ ಅದೇ ಇಲ್ವಲ್ಲ. ಪಾಣಿಮಧ್ಯ ಸ್ಪೃಹ ಅಸ್ಮಾಕಂ, ನಿಮಗೆ ಕೈ ಇದೆ, ಆದ್ರದ್ದು ಕೈಯನ್ನು ಉಪಯೋಗ ಮಾಡಿದೆ, ದುಡ್ಡಿಲ್ಲ ಅಂತ ಕೈ ಕಟ್ಟಿ ಕೊಡ್ತೀರ. ಕೈ ಇರುವುದು ದುಡಿಯೋದಕ್ಕೋಸ್ಕರ, ಆದರೆ ಕೈ ಕೊಟ್ಟಿದ್ದಾನೆ ದೇವರು, ನಮಗೆ ಕೈಯೇ ಕೊಟ್ಟಿಲ್ಲ, ಆದರೂ ಸಾಯಲ್ಲ, ನಾವು ಬದುಕ್ತೀವಿ. ನಾವೆಂದು ಸ್ಯೂಸೈಡ್ ಮಾಡ್ಕೊಳ್ಳೋಲ್ಲ. ನಿಮಗೆ ಕೈ ಕೊಟ್ಟಿದ್ದಾನೆ, ಕೈ ಕಟ್ಟಿ ಕೂತ್ಕೊಂಡು ದುಡ್ಡಿಲ್ವಲ್ಲೋ ಏನು ಮಾಡೋದು, ಅರೆ ಈಗ ಕಟ್ಟಿಕೊಂಡದ್ದು ಯಾಕೆ, ತೆಗಿ ದುಡಿ. ಕೈ ಇದ್ದು ಪಾಣಿಮಧ್ಯ ಸ್ಪೃಹ ಅಸ್ಮಾಕಂ, ನಮಗೆ ಮನುಷ್ಯರು ನೋಡುವಾಗ ಹೊಟ್ಟೆಗಿಚ್ಚಾಗತ್ತೆ, ಸಂಕಟ ಆಗುತ್ತೆ. ನಮಗೂ ಎರಡು ಕೈ ಇದ್ದಿದ್ರೆ ನಾವು ಏನೇನೋ ಮಾಡ್ತಿದ್ದೆವು, ನಮಗೆ ದೇವರು ಕೈ ಕೊಟ್ಟಿರಲಿಲ್ಲ ಅಂತ. ಅವನು ದೇವರು ಕೈ ಕೊಟ್ಟ ನಮಗೆ, ನಿಮಗೆ ಕೈ ಕೊಟ್ಟ, ನಮಗೆ ಕೈ ಕೊಟ್ಟ.
ನಮ್ಮ ಮೋಸ ಮಾಡಿಬಿಟ್ಟ, ನಮಗೆ ಕೈಯೇ ಇಲ್ಲ ಅಂತ ಆಗೋಯ್ತಲ್ಲ. ನಿಮಗೆ ಕೈ ಕೊಟ್ಟರೆ ನೀವು ಅದನ್ನು ಉಪಯೋಗಿಸದೆ ಹಾಳು ಮಾಡಿದ್ರಿ. ಕೈ ಕೊಟ್ಟರು ಏನು ಕೆಲಸ ಇಲ್ಲ, ಜೀವನದಲ್ಲಿ ಬದುಕಲಿಕ್ಕೆ ದಾರಿ ಇಲ್ಲ, ಇನ್ನೇನು ಮಾಡ್ಬೇಕ್ರಿ ದೇವರು ನಿಮಗೆ? ನಿಮಗೆ ದುಡ್ಡಿನ ಮೇಲೆ ಹೇಗೆ ಆಸೆಯೋ ನಮಗೆ ಹಾಗೆ ಕೈಯ ಮೇಲೆ ಆಸೆ. ನಿಮಗೆ ಕೊಟ್ಟ ನಮಗೆ ಕೊಡ್ಲಿಲ್ಲಲ್ಲ, ಎಷ್ಟು ದುಃಖ ಆಗತ್ತೆ ಗೊತ್ತಾ ಅಂತ ಇಂದ್ರ ಹೇಳ್ತಾರೆ. ಪಾಡಿಮಧ್ಯ ಸ್ಪೃಹಾಸ್ಮಾಕಂ. ನಮಗೆ ನಿಮ್ಮ ಕೈ ನೋಡುವಾಗ ಹೊಟ್ಟೆಗೆ ಚಾಗುತ್ತೆ. ಹಾಗೆ ಅಂದರೆ ನಿಮಗೆ ಶ್ರೀಮಂತರು ನೋಡುವಾಗ ಅಯ್ಯೋ ದುಡ್ಡು 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 ಅಂತ ಜೊಲ್ಲು ಸುರಿಸ್ತೀರಲ್ಲ, ನಮಗೆ ಹಾಗೆ ಕೈ ನೋಡಿದಾಗ ಜೊಲ್ಲು ಸುರಿಯುತ್ತೆ, ಅಯ್ಯೋ ನಮಗಿಲ್ವಲ್ಲ. ಇಷ್ಟು ಸಂಪತ್ತು ಎರಡು ಕೈ ಕೊಟ್ಟಿದ್ದಾನೆ ದೇವರು. ಆದರೂ ವ್ಯರ್ಥವಾಗಿ ಮನುಷ್ಯ ಬದುಕಿನಲ್ಲಿ ಏನೂ ಸಾಧಿಸಲಿಕ್ಕಾಗೋಲ್ಲ ಅಂತ ಸಾಯ್ತಾನಲ್ಲ, ನಾಚಿಕೆ ಆಗುತ್ತೆ ನನಗೆ. ಅಲ್ಲ, ಕೈ ಅದು ಏನು, ಅದರ ಉಪಯೋಗ ಅಂತ ಸ್ವಲ್ಪ ಅದು ಯೋಚನೆ ಮಾಡಿದ್ದೀವಿ. ಎಷ್ಟು ದೊಡ್ಡ ಸಂಪತ್ತು ದೇವರು ಕೊಟ್ಟಿದ್ದಾನೆ. ಛೇಲಂ ಅನ್ನಂ ಸುಖಂ ಶಯ್ಯಾಂ ನಿವಾಸಂಚ ಉಪಭುಂಜತೆ. ಇವತ್ತು ನೀವು ಒಳ್ಳೆ ಫಸ್ಟ್ ಕ್ಲಾಸ್ ಬಟ್ಟೆ ಉಟ್ಕೊಂಡು ಅಂಗಿ ಫುಲ್ ಪ್ಯಾಂಟು ಶರ್ಟು, ಯಾವುದರಿಂದ? ಕೈ ಇರೋದ್ರಿಂದ. ಹತ್ತಿ ತೆಗೆದ್ರಿ, ನೂಲು ತೆಗೆದ್ರಿ, ಬಟ್ಟೆ ಮಾಡಿದ್ರಿ, ಉಟ್ಕೊಂಡ್ರಿ. ನಮಗೇನಾದರೂ ಬಟ್ಟೆ ಉಟ್ಕೊಳ್ಳಿಕ್ಕೆ ಉಂಟಾ? ಯಾಕೆ? ಕೈ ಇಲ್ಲ. ಏನು ಬಟ್ಟೆ, ಏನು ವೆರೈಟಿ, ಏನು ಬಣ್ಣಗಳು, ಏನು ಡಿಸೈನು, ದಿವಸಕ್ಕೊಂಥರ ಫುಲ್ ಸೂಟು, ದಿವಸಕ್ಕೊಂಥರ ಸಾರಿ, ಅದು ಡಿಸೈನು, ಅದ್ರ ಜರಿ. ಯಾಕೆ? ಕೈ ಇದೆ ನಿಮಗೆ. ನೀವು ಬೇಕಾದ ಬಟ್ಟೆ ಹೊಸೇ ಬಲ್ಲಿರಿ, ನಮಗೆ ಕೈ ಇಲ್ಲ, ನಾವು ಬತ್ತನೆ ತಿರುಗಬೇಕು. ಏನು ಮಾತಾಡ್ತೇಡ ಅದರಿ. ಛೇಲಂ ಅನ್ನಂ, ನಿಮಗೆ ಬೇಕಾದ ಫುಡ್ಡು ನೀವು ಬೆಳೆಸಬಲ್ಲಿರಿ, ಅದನ್ನು ಬೇಕಾದ ರೀತಿ ಅಡಿಗೆ ಮಾಡಿ ಅದಕ್ಕೆ ಒಳ್ಳೆ ಮಸಾಲೆ ಹಾಕಿ ಮೆಣಸು ಉಪ್ಪು ಖಾರ ಹುಳಿಸಿ. ನಮಗೆ ಕೈ ಇಲ್ಲ, ಏನು ಸಿಕ್ಕಿದೆ ಅದನ್ನು ತಿನ್ನಬೇಕು. ನಿಮಗೆ ಬೇಕಾದ ಅಡುಗೆ ಮಾಡಲಿಕ್ಕೆ ಕೈ ಇದೆ, ಬೇಕಾದ ಬೆಳೆ ಬೆಳೀಲಿಕ್ಕೆ ಕೈ ಇದೆ, ಅದು ಗೊಬ್ಬರ ಹಾಕ್ತೀರಿ, ಅದಕ್ಕೆ ನೀರು ಹಾಕ್ತೀರಿ, ಅದಕ್ಕೇನೋ ಗ್ರಾಫ್ಟಿಂಗ್ ಮಾಡ್ತೀರಿ, ಕಟ್ ಮಾಡ್ತೀರಿ. ಹೂ ಆಗದೆ ಇದ್ದರೆ ಅದರ ಗೆಲ್ಲು ಕಟ್ ಮಾಡಿ ಹೊಸದಾಗಿ ಹೂ ಚಿಗುರುವಾಗಿ ಮಾಡ್ತೀರಿ. ನಮಗೇನು ಮಾಡಲಿಕ್ಕಾಗತ್ತೆ? ಏನಿಲ್ಲ, ಕೈ ಇಲ್ಲ. ಅದೇ ಹಸ್ತೌ ದಶಾಂಗುಲಿ, ಎರಡು ಕೈ 10 ಬೆರಳು, ಏನು ಸಂಪತ್ತಯ್ಯ ಇದು. ಕಿಚ್ಚು ಅಂತ ಹೋಗುತ್ತೆ ನಮಗೆ. ನಮಗೆಲ್ಲಾರು 10 ಬೆರಳು 2 ಕೈ ಇದ್ದುಬಿಟ್ಟಿದ್ರೆ ವಿಶ್ವವನ್ನೇ ಗೆದ್ದು ಬಿಡ್ತಿದ್ದೆವು. ನಿಮಗೆ ಇದೇ, ಆದರೆ ಅದನ್ನು ಉಪಯೋಗಿಸಲಿಕ್ಕೆ ಗೊತ್ತಿಲ್ಲ. ಏನು ದರಿದ್ರ ಜನ ನೀವು. ಛೈಲಂ ಅನ್ನಂ, ಬೇಕಾದ ಫುಡ್ಡು ನಮಗೆ. ಬೆಳೀಲಿಕ್ಕೆ ಆಗೋಲ್ಲ ಅಷ್ಟೇ, ಆಯ್ತಾ? ಬೆಳೆದ ಅನ್ನವನ್ನು ಅಡುಗೆ ಮಾಡಲಿ ಬಯಸ್ಲಿಕ್ಕೆ ಆಗುತ್ತಾ? ಆಗೋಲ್ಲ. ಮತ್ತೆ ಹಸಿ ತಿನ್ನಬೇಕು, ಏನು ಸಿಕ್ಕಿತೋ ಅದು. ಕೊಳತಿದ್ರೆ ಕೊಳತದ್ದು. ಕೈ ಇಲ್ಲ ಅಡುಗೆ ಮಾಡಲಿಕ್ಕೆ. ಅಡುಗೆ ಮಾಡಿ ಬಡಿಸಿದರೆ ತಿನ್ನಲಿಕ್ಕೆ ಕೈ ಇಲ್ಲ. ಬಾಯಿಗಿಡುವಾಗ ಕೈ ಉಂಟಾ? ಇಲ್ಲ. ಮತ್ತೆ ನಕ್ಕಿ ತಿನ್ನಬೇಕು, ಕಚ್ಚಿ ತಿನ್ನಬೇಕು, ಅದು ಆಯಿತು. ಇಲ್ಲದ್ರೆ ಇಲ್ಲ, ಎಷ್ಟು ಸಿಕ್ಕಿದೋ ಅಷ್ಟು. ಛೇಲಂ ಅನ್ನಂ ಸುಖಂ ಶಯ್ಯಾಂ. ಏನು ಫೋಮ್ ಬೆಡ್ಡು, ಏನು ಕಾಯಿರ್ ಬೆಡ್ಡು, ಅದೇನು ಮಲ್ಕೊಂಡ್ರೆ 12 ಇಂಚು ಅಡಿ ಹೋಗುವುದೇನು? ಓಹೋಹೋ, ಏನು ವೈಭವ, ಏನು ಸುಖ, ಏನು ಮಂಚ, ಅದರ ಮೇಲೆ ಕಾಟು, ಅದರ ಮೇಲೆ ಮಸ್ಕಿಟೋ ನೆಟ್ಟು. ನಮಗುಂಟೇನಯ್ಯ? ಯಾಕೆ? ಕೈ ಇಲ್ಲ, ಎಲ್ಲಿಯಾದರೆ ಅಲ್ಲಿ ಬಿದ್ದು ಬಲ್ಕೋಬೇಕು. ಸುಖಂ ಶಯ್ಯಾಂ ನಿವಾಸಂ, ಫಸ್ಟ್ ಕ್ಲಾಸ್ ಮನೆ, ಡಿಸೈನು, ಬಂಗಲೆ, ಹೋದ ವರ್ಷದ್ದು ಔಟ್ಡೇಟೆಡ್, ಅದನ್ನು ಕೆಡವಿ ಮತ್ತೊಂದು ಮನೆ. ನಮಗುಂಟೇನಯ್ಯ? ಮನೆ ಕಟ್ಟಲಿಕ್ಕೆ ಕೈ ಇಲ್ಲ. ನಿಮ್ಮ ಕೈ ಇದೆ, ಮನೆ ಕಟ್ಟುಕೋತೀರಿ. ನಾವು ಎಲ್ಲಿಯಾದರೂ ಮರದಡಿಯಲ್ಲಿ ಮಲಗಬೇಕು. ಛೈಲಂ ಅನ್ನಂ ಸುಖಂ ಶಯ್ಯಾಂ ನಿವಾಸಂಚ ಉಪಭುಂಜತೆ. ಏನು ಭೋಗ ನಿಮ್ದು, ಏನು ಮಜಾ, ಎಲ್ಲ ಕೈಯ ಕಾರಬಾರು. ಆಮೇಲೆ ಅಧಿಷ್ಠಾಯ ಚ ಗಾಂ. ಅಷ್ಟೇ ಅಲ್ಲ, ಮತ್ತೆ ನೀವೇನು ಮಾಡ್ತೀರಿ? ಗಾಡಿ ಕಟ್ತೀರಿ, ಹೋಗ್ಬೇಕಾದ್ರೆ 2 ಕಾಲಿದೆ, ಕಾಲಲ್ಲಿ ಹೋಗಲ್ಲ ನೀವು. ಅದಕ್ಕೆ ಆಮೇಲೆ ಸ್ಕೂಟ್ರ್ ಬೇಕು, ಕಾರ್ ಬೇಕು, ಆಮೇಲೆ ಎತ್ತಿನ ಗಾಡಿ, ಕುದುರೆ ಗಾಡಿ, ಅದ್ರ ಮೇಲೆ ಕೂತ್ಕೊಂಡು ಪಾಪ ಅವುಗಳು ನಡ್ಕೊಂಡು ಹೋಗ್ಬೇಕು, ನೀವು ಅದ್ರ ಮೇಲೆ ಕೂತು ಹೋಗ್ಬೇಕು. ಯಾಕೆ? ನಿಮಗೆ ಕೈ ಇರೋದನ್ನು. ಪಾಪ ಅವು 4 ಕಾಲೇ, ಅದಕ್ಕೆ ನಿಮ್ಮನ್ನು ಹೊತ್ಕೊಂಡು ಹೋಗ್ತವೆ ಪ್ರಾಣಿಗಳು. ಎತ್ತನ್ನು ದುಡಿಸಿದಿರಿ, ಅದರಿಂದ ಉತ್ತು ಬಿತ್ತು ಬೇಸಾಯ ಬೆಳೆಸಿದಿರಿ. ಆ ಬೆಳೆದ ಬೇಸಾಯವನ್ನು ಅದರ ಹೆಗಲಲ್ಲೇ ಹಾಕಿ ಸಾಗಿಸಿದಿರಿ, ನೀವು ತಿಂದಿರಿ. ಅಧಿಷ್ಠಾಯ ಜಗಾಂ. ಮತ್ತೆ ಲೋಕೆ ಭುಂಜತೆ ವಾಹಯಂತಿ ಚ. ಅದನ್ನು ತಿಂದ್ರಿ, ಅದರ ಮೇಲೆ ಸಾಮಾನಿಟ್ಟು ಅದರ ಮೇಲೆ ನೀವು ಕೂತು ಸವಾರಿ ಮಾಡಿದಿರಿ. 4 ಕಾಲಿನ ಒಂದು ಸಸಾರ. ನಿಮಗೆ 2 ಕಾಲು 2 ಕೈ ಆಗೋಯ್ತು ನೋಡಿ. 2 ಕೈ ಇರೋದ್ರಿಂದ 4 ಕಾಲಿನವನ್ನೆಲ್ಲ ನಿಮ್ಮ ಸುಖಕ್ಕೆ ಉಪಯೋಗಿಸ್ಕೊಂಡ್ರಿ. ಅವುಗಳಿಂದ ದುಡಿಸಿದ್ರಿ, ಕತ್ತೆ ಚಾಕರಿ ಮಾಡಿಸಿದ್ರಿ, ಅದರ ಮೇಲೆ ಕೂತು ಸವಾರಿ ಮಾಡಿದಿರಿ, ನೀವು ಸುಖಪಟ್ರಿ. ನಮಗೇನುಂಟಪ್ಪ? ಯಾಕೆ? ನಮಗೆ ಕೈ ಇಲ್ಲ, ನಿಮಗೆ ಕೈ ಇದೆ, ಇಷ್ಟೇ ವ್ಯತ್ಯಾಸ. ಆದರೆ ಅಷ್ಟಿದ್ದು ಸಾಯ್ತಿಯಲ್ಲಪ್ಪ ನೀನು. ನಮ್ಮ ಕಥೆ ಕೇಳ್ತೀಯಾ? ಇಮೇ ಮಾಂ ಕೃಮಯೋ ಅದಂತಿ. ನೋಡು, ಮೈಯಲ್ಲೆಲ್ಲ ನೊಣ ಕೂತಿದ್ದಾವೆ, ಮೈಯಲ್ಲೆಲ್ಲ ಫ್ಲೈಸ್, ಕೀಟಗಳು ಕೂತಿದ್ದಾವೆ, ಸೊಳ್ಳೆ ಕಡಿತಾ ಇದೆ ಮೈಯನ್ನು. ನೀವು ಸೊಳ್ಳೆ ಹೊಡೆದ್ರೆ ಹೀಗೆ ಟಪ್ಪ ಹೊಡೆದು ಅದನ್ನು ಸಂಹಾರ ಮಾಡಿ ಆನಂದ ಪಡ್ತೀರಿ, ಇಲ್ಲ DDT ಸ್ಪ್ರೇ ಮಾಡ್ತೀರಿ.
ಇಲ್ಲ ಇನ್ನು ಹಿಟ್ಟು ಗಿಟ್ಟು ಏನೇನೋ ಸಿಗುತ್ತೆ ನಿಮಗೆ. ನಮಗೆ ಯಾವುದರಿಂದ ಹಿಟ್ಟು ಮಾಡೋದು? ನಾವು ಸೊಳ್ಳೆ ಕೂತರೆ ನಮಗೆ ಹಿಟ್ಟು ಇಲ್ಲ, ಬಂದು ಇಲ್ಲ, ಏನಿಲ್ಲ. ಮತ್ತೆ ಇಮೇ ಮಾಂ ಕ್ರಿಮಯೋ ಅದಂತಿ, ನನ್ನ ಮೈಯಲ್ಲಿ ಕ್ರಿಮಿಗಳು ನೊಣಗಳು ಮೈ ತುಂಬ ತುಂಬಿಕೊಂಡು ನೆತ್ತರ ಹೀರ್ತಾ ಇವೆ. ಆದರೆ ತೇಷಾಂ ಉದ್ಧರಣಾಯ ವೈ ನಾಸ್ತಿ ಶಕ್ತಿ, ನನಗೆ ಅವನು ಓಡಿಸೋ ತಾಕತ್ತಿಲ್ಲ. ಯಾಕೆ? ಅಪಾಣಿತ್ವ ಅದು. ಅವು ನಾನು ಸುಮ್ಮನೆ ಬಾಲಾಜಿ ಆಡಿಸ್ಬೇಕು, ಈಗ ತಲೆ ಆಡಿಸ್ಬೇಕು, ಓಡೋದೇ ಇಲ್ಲ ಅವು. ಕೈ ಇಲ್ಲ, ಒಂದು ಸೊಳ್ಳೆ ಓಡಿಸ್ಲಿಕ್ಕೆ ಆಗೋಲ್ಲ ನಮಗೆ. ಎಂಥ ಅಸಹಾಯಕನಾಗಿ ನಮ್ಮನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ. ಪಶ್ಯೇಮಾಂ ಅವಸ್ಥಾಂ ಮಮ, ನನ್ನ ಅವಸ್ಥೆ ನೋಡಪ್ಪ. ಸೊಳ್ಳೆಗಳು ಕಡಿತಾ ಇವೆ, ನಾನು ಆ ಕಡಿತ ನೋವನ್ನು ಅನುಭವಿಸ್ಕೊಂಡು ನಿನ್ನ ಹತ್ರ ಮಾತಾಡ್ತಾ ಇದ್ದೇನೆ. ಏನೂ ಮಾಡಲಿಕ್ಕಿಲ್ಲ. ನೀನು ಸುಮ್ಮನೆ ಕೊಡ್ತಿದ್ಯಾ, ಠಪ್ ಅಂತ ಒಂದು ಹೊಡೆದು ಬಿಡ್ತಿದ್ದು. ಸೊಳ್ಳೆ ಹಾರಿ ಹೋದರು, ಒಮ್ಮೆಗೆ ಆರಾಮಾಯಿತು. ಹೊಳ್ಳೆ ಝಾಡಿಸುವಂಥ ಕೈ ಇಲ್ಲ ನಮಗೆ. ಆದರೂ ನಾವು ಸಾಯೋಲ್ಲ, ನಾವು ಆತ್ಮಹತ್ಯೆ ಮಾಡೋಲ್ಲ. ಯಾಕೆ? ಅಕಾರ್ಯಮಿತಿ ಚೈವೈಮಂ ನಾತ್ಮಾನಂ ಸಂತ್ಯಜಾಮ್ಯಹಂ. ಆತ್ಮ ಅನ್ನೋದು ಒಂದು ಅಮೂಲ್ಯವಾದ ವಸ್ತು, ಅದನ್ನು ಕಳ್ಕೋಬಾರದು ಅಂತ ನನಗೆ ಅಷ್ಟು ಎಚ್ಚರ ಇದೆ. ಅದನ್ನು ಇಷ್ಟು ಕಷ್ಟ ಇದ್ದರೂ ಕೂಡ ದೇವರು ಇಟ್ಟಷ್ಟು ದಿವಸ ಬದುಕೋಣ ಅಂತ ನಾವು ಬದುಕ್ತೇವೆ. ಸ್ಯೂಸೈಡ್ ಮಾಡಿಕೊಳ್ಳೋಲ್ಲ, ಅಕಾರ್ಯ. ಸ್ಯೂಸೈಡ್ ಮಾಡಿಕೊಳ್ಳೋದು, ಆತ್ಮಹತ್ಯೆ ಮಾಡಿಕೊಳ್ಳೋದು ಮಹಾಪಾಪ. ಯಾಕೆಂದರೆ ಅದು ಹೇಳ್ತಾನೆ, ಸ್ಯೂಸೈಡ್ ಮಾಡಿಕೊಳ್ಳೋದು ಯಾಕೆ? ನೀವು ಮನುಷ್ಯರು, ಅಯ್ಯೋ ಈ ಜೀವನದ ಕಷ್ಟ ಅವಮಾನ, ಇದರಿಂದ ಪಾರಾಗಿ ಅಂದರೆ ಇದರಿಂದ ಪಾರಾಗಿ ಇದಕ್ಕಿಂತ ಬೆಟರ್ಮೆಂಟಿಗೆ ಹೋಗ್ತೀನಿ ಅಂತ ಏನು ಗ್ಯಾರಂಟಿ? ನೀನೀಗ ಮನುಷ್ಯನಾಗಿ ಹುಟ್ಟಿದ್ದಿ, ಅಯ್ಯೋ ದುಃಖ ಬೇಡ. ಸತ್ತು ಏನೋ ಕ್ರಿಮಿಯಾಗಿ ಹುಟ್ಟಿದರೆ ನೀನು ಆತ್ಮಹತ್ಯೆ ಮಾಡಿಕೊಂಡು ಇದಕ್ಕಿಂತ ಒಳ್ಳೆಯ ಸ್ಟೇಜಿಗೆ ಹೋಗ್ತೀನಿ ಅಂತ ಗ್ಯಾರಂಟಿ ಏನಾದರೂ ಉಂಟಾ? ಹಾಗಾದ್ರೆ ಫೂಲಿಶ್ನೆಸ್ ಅಲ್ವ ಆತ್ಮಹತ್ಯೆ ಮಾಡಿಕೊಳ್ಳೋದು. ಮನುಷ್ಯನಾಗಿದ್ದವ ಒಂದು ಕ್ರಿಮಿಯಾಗಿ ಹುಟ್ಟಿದಿ, ಒಂದು ಹುಳುವಾಗಿ ಹುಟ್ಟಿದಿ, ಒಂದು ಕಪ್ಪೆಯಾಗಿ ಹುಟ್ಟಿದಿ, ಒಂದು ಹಲ್ಲಿಯಾಗಿ ಹುಟ್ಟಿದಿ, ಏನು ಮಾಡ್ಲಿಕ್ಕುಂಟು? ಅಂದರೆ ಇದ್ದದನ್ನು ಕಳ್ಕೊಂಡು ಅದಕ್ಕಿಂತ ಬೆಟರ್ಮೆಂಟ್ ಅಲ್ಲ, ಅದಕ್ಕಿಂತ ಅಧಪಾತ ಹೊಂದಿದರೆ ಅದು ಸೂಸೈಡ್ ಮಾಡಿದಕೊಳ್ಳೆ ಏನೋ ಒಳ್ಳೆ ಪೋಸ್ಟು ಸಿಗುತ್ತೆ ಅಂತ ಗ್ಯಾರಂಟಿ ಇದ್ದ ಹಾಗೆ ಮಾಡ್ತೀಯಲ್ಲ ನೀನು. ಅವತ್ತ ನಾವು ಮಾಡೋಲ್ಲ. ಯಾಕೆಂದರೆ ಇದರ ನಂತರ ಬರುವಂಥದ್ದು, ಇದಕ್ಕೆ ನಂತರದ ಸ್ಥಿತಿ ಎಂಥದ್ದು ಅಂತ ಯೋಚನೆ ಮಾಡಿದರೆ ಭಯ ಆಗುತ್ತೆ. ಹೇಳ್ತಾರೆ, ನಾತಃ ಪಾಪೀಯ ಸೀಂ ಯೋನಿಂ ಪತೇಂ ಅಪರಾಮ್. ಇದನ್ನು ಕಳ್ಕೊಂಡು ಇದಕ್ಕಿಂತ ಕೆಟ್ಟ ಯೋನಿಗೆ ನಾನು ಹೋಗಬಾರದು ಅಂತ ನಾನು ನರಿಯಾಗಿ ಉಳಿದಿದ್ದೇನೆ. ಆತ್ಮಹತ್ಯೆ ಮಾಡಿಕೊಂಡ್ರೆ ಮತ್ತೆ ನರಿ ಆತ್ಮಹತ್ಯೆ ಮಾಡಿಕೊಂಡು ಮನುಷ್ಯ ಆಗೋಲ್ಲ, ಮತ್ತೆ ನರಿಗಿಂತಲೂ ಹೀನವಾದ ಜನ್ಮ ಬರುತ್ತೆ. ಆತ್ಮಹತ್ಯೆ ಮಾಡಿಕೊಂಡ್ರೆ ಈಗ ಇದ್ದ ಜನ್ಮಕ್ಕಿಂತ ಹೀನ ಜನ್ಮ ಬರುತ್ತೆ ಅನ್ನುವ ಎಚ್ಚರ ಇರೋದರಿಂದ ನಾನು ಈ ಜನ್ಮದಲ್ಲಿ ನಮ್ಮ ಏನು ಪ್ರಾರಬ್ಧ ಉಂಟು ಅದನ್ನು ಅನುಭವಿಸೋಣ ಅಂತ ನಾನು ಬದುಕ್ತಾ ಇದ್ದೇನೆ. ನೀನು ಸಾಯ್ತಾ ಇದೆಯಲ್ಲ, ನೀನು ಮನುಷ್ಯನಾಗಿ ಹುಟ್ಟಿ ಏನು ಪ್ರಜ್ಞೆ ಇಲ್ಲ, ನಿನಗೆ ವಿವೇಚನೆ ಇಲ್ಲ, ಏನು ಅವಸ್ಥೆ ನಿಂದು? ಆಶ್ಚರ್ಯವಾಯ್ತು ಅವನಿಗೆ. ಏನ್ರಿ ಅದ್ಭುತ! ನರನಿಗೆ ಇಲ್ಲದಂಥ ಈ ಡಿಸ್ಕ್ರಿಮಿನೇಟಿವ್ ವಿಸ್ಡಮ್ ಈ ನರಿಗೆ ಆಗುವಂತಪ್ಪ. ಅಲ್ಲಯ್ಯ, ನಿನಗೆ ಗೊತ್ತಾಯ್ತು ಹೇಗೆ ಈ ವಿಷಯ ಹೌದದು ಖರೇ ಇದೆ, ನನಗೆ ಹೊಳಿಯಲೇ ಇಲ್ವಲ್ಲ ಈ ವಿಷಯ, ನಿನಗೆ ಹಾಗೆ ಹೊಳೀತು? ಆಗ ಅವನು ಇಂದ್ರ ಹೇಳ್ತಾನೆ, ಅಹಮಾಸಂ ಪಂಡಿತಕಃ ಹೈತುಕಃ ವೇದನಿಂದಕಃ ಅನ್ವೀಕ್ಷಿಗಿಂ ತರ್ಕವಿದ್ಯಾಂ ಅನುರಕ್ತೋ ನಿರರ್ಥಿಗಾಂ. ನನಗೆ ಹೇಗೆ ಗೊತ್ತಾಯಿತು ಅಂತ, ನಾನು ನಿನ್ನ ಹಾಗೆ ಹಿಂದಿನ ಜನ್ಮದಲ್ಲಿ ಮನುಷ್ಯ ಆಗಿದ್ದೆ, ನಿನ್ನ ಹಾಗೆ ಮನುಷ್ಯ ಆಗಿದ್ದೆ. ಆತ್ಮಹತ್ಯೆ ಮಾಡಿಕೊಳ್ಳಿಲ್ಲ, ಆದರೆ ಒಂದು ತಪ್ಪು ಮಾಡಿದೆ. ಏನು? ಅಹಮಾಸಂ ಪಂಡಿತಕಃ, ಶಾಸ್ತ್ರ ಓದಿದೆ, ಶಾಸ್ತ್ರ ಓದಿ ಮಹಾಪಂಡಿತ ಅಂತ ಅಹಂಕಾರಕ್ಕೆ ಒಳಗಾದೆ. ನನ್ನಂಥ ಪಂಡಿತ ಯಾರಿದ್ದಾರೆ ಇದ್ರೆ ಬರ್ರಿ ಅಂತ ಎಲ್ರಿಗೂ ಚಾಲೆಂಜ್ ಕೊಟ್ಟೆ. ಪಂಡಿತಕಃ ಅಂತ ಸಂಸ್ಕೃತದಲ್ಲಿ ಕೊನೆಗೆ ಕಾ ಸೇರಿಸ್ಬಿಟ್ರೆ ಅರ್ಥವೇ ಬೇರೆ, ಕೆಟ್ಟ ಪಂಡಿತ ಅಂತ. ಈ ಕೆಟ್ಟ ವಿದ್ವಾಂಸ ಆಗಿದ್ದು ನಾನು, ಕೆಟ್ಟ ವಿದ್ವಾಂಸರಾಗಿದ್ದೆ. ಹೌದ್ರಿ, ವಿದ್ವಾಂಸರಲ್ಲಿ ಕೆಟ್ಟ ವಿದ್ವಾಂಸರು ಇರ್ತಾರೆ, ಅವರೇ ಹೆಚ್ಚಿರೋದು. ಒಳ್ಳೆ ವಿದ್ವಾಂಸರು, ಕೆಟ್ಟ ವಿದ್ವಾಂಸರು ಅಂತ ವಿದ್ವಾಂಸರು ಹೇಳ್ತಾರೆ. ನಾನೊಬ್ಬ ಕೆಟ್ಟ ವಿದ್ವಾಂಸನಾಗಿದ್ದೆ ಹಿಂದಿನ ಜನ್ಮದಲ್ಲಿ. ಯಾಕೆ? ಹೈತುಕಃ, ಯಾಕೆಂದ್ರೆ ನಾನು ಲಾಜಿಷಿಯನ್, ತರ್ಕ ಓದಿದ್ದೆ. ತರ್ಕ ಓದಿ ಎಲ್ಲರನ್ನೂ ಬಾಯಿ ಮುಚ್ಚಿಸೋದು, ತರ್ಕ ಮಾಡಿ ಎಲ್ಲರನ್ನೂ ಸೋಲಿಸೋದು. ನಾನು ಮಾನಪತ್ರ ತಗೊಳ್ಳೋದು, ಸಭೆಯಲ್ಲಿ ತರ್ಕ ಮಾಡಿ ಎಲ್ಲರನ್ನು ಸೋಲಿಸಿ ಮಾನಪತ್ರ ತಗೊಂಡೆ, ಶಾಲು ಹೊದ್ದುಕೊಂಡೆ. ವೇದನಿಂದಕಃ, ವೇದವನ್ನು ನಿರಾಕರಣೆ ಮಾಡಿದೆ, ಯಾವುದನ್ನು ಒಪ್ಪೋಲ್ಲ ನಾನು. ಶುದ್ಧ ವಿಚಾರವಾದ ತರ್ಕಕ್ಕೆ ಸಿಗುವಂಥದ್ದು ಮಾತ್ರ ಒಪ್ಪೋದು, ನಿಮ್ಮ ವೇದಗಿದೆ ಒಂದು ಒಪ್ಪೋದು, ಎಲ್ಲವನ್ನೂ ನಿರಾಕರಣೆ ಮಾಡಿದೆ. ತರ್ಕದ ಬಲದಿಂದ, ನನ್ನ ತರ್ಕದ ಪಾಂಡಿತ್ಯದಿಂದ ಎಲ್ಲರ ಮುಖಭಂಗ ಮಾಡಿ ಬದುಕಿದೆ. ತರ್ಕಶಾಸ್ತ್ರ ಓದಿದ್ದರ ಫಲವಾಗಿ ನರಿ ಜನ್ಮ ಬಂತಯ್ಯ, ಮನುಷ್ಯನಾಗಿದ್ದವ ನರಿಯಾಗಿ ಹುಟ್ಟಿದೆ. ಆದ್ದರಿಂದ ಶಾಸ್ತ್ರ ಓದುವ ಸ್ವಲ್ಪ ಎಚ್ಚರ. ಶಾಸ್ತ್ರ ಓದೋರು ನರಿಯಾಗಿ ಹುಟ್ಟದಂತೆ ಜಾಗ್ರತೆ ಮಾಡ್ಕೋ. ನೀನು ಈ ದಿನ ಶಾಸ್ತ್ರ ಓದಿದ್ದಿ, ನೀನು ಅದು ಆತ್ಮಹತ್ಯೆ ಮಾಡ್ಲಿಕ್ಕೆ ಹೊರಟಿದ್ದಿ. ಆತ್ಮಹತ್ಯೆ ಮಾಡಿಕೊಂಡ್ರೆ ಏನಾಗತ್ತೆ ಅಂದರೆ, ನನ್ನಾಗೆ ಆದರೆ ಏನು ಸ್ವಲ್ಪ ವಿಚಾರ ಮಾಡಿ. ನೀನು ನರಿಯಾಗಿ ಹುಟ್ಟಿದರೆ
ಆನ್ವೀಕ್ಷಿಕೀಂ ತರ್ಕವಿದ್ಯಾಂ ಅನುರಕ್ತಃ ನಿರರ್ಥಿಕಾಂ. ಬರೇ ಇನ್ನೊಬ್ಬರನ್ನ ಬಾಯಿ ಕಟ್ಟಿಸುವುದಕ್ಕೋಸ್ಕರ ನಾನು ಕಲಿತ ವ್ಯರ್ಥವಾದ ತರ್ಕಶಾಸ್ತ್ರವನ್ನು ಬಳಸಿದೆ. ಆದ್ದರಿಂದ ನನಗೆ ನರಿ ಜನ್ಮ ಬಂತಪ್ಪ. ಈ ಪೂರ ಅವನ ಇಂದ್ರ, ಅವನು ಹಿಂದೆ ಮನುಷ್ಯರಾಗಿದ್ದ, ಇವನಿಗೆ ತಿಳುವಳಿಕೆ ಕೊಡೋದಕ್ಕೋಸ್ಕರ ಒಂದು ಕಥೆ ಇದು. ನಾನು ನಿನ್ನ ಹಾಗೆ ಮನುಷ್ಯನಾಗಿದ್ದೆ, ಶಾಸ್ತ್ರ ಓದಿ ತರ್ಕ ಮಾಡಿ ಅಹಂಕಾರದಿಂದ ಎಲ್ಲರನ್ನು ಸೋಲಿಸಿ ಅದರ ಪರಿಣಾಮವಾಗಿ ಈ ಜನ್ಮದಲ್ಲಿ ನರಿಯಾಗಿ ಹುಟ್ಟಿದ್ದೇನೆ. ಅನುರಕ್ತ ನಿರರ್ಥಿ. ಅದರಿಂದ ತರ್ಕ ಅನ್ನೋದು ವ್ಯರ್ಥ ಅಂತ. ಹಾಗೂ ಅಲ್ರಿ ಮತ್ತೆ ತರ್ಕಶಾಸ್ತ್ರ ಓದಬೇಕು ಅಂತ ಹೇಳ್ತಾರೆ. ವೇದಾಂತದಲ್ಲಿಯೂ ತರ್ಕ ಇದೆ. ತರ್ಕ ವ್ಯರ್ಥ ಆದರೆ ಅರ್ಥ ಏನು? ವ್ಯಾಸತೀರ್ಥರು ತರ್ಕತಾಂಡವ ಗ್ರಂಥವೇ ಬರೆದಿದ್ದಾರೆ. ಅವರು ತರ್ಕತಾಂಡವ ಬರೆದದ್ದು ಯಾಕೆ ಗೊತ್ತುಂಟ? ತರ್ಕದ ಮೇಲೆ ತಾಂಡವ. ತರ್ಕವನ್ನು ವ್ಯರ್ಥ ಅಂತ ಹೇಳೋದಕ್ಕೋಸ್ಕರವೇ ತರ್ಕ ಮಾಡಿದ್ದು ಅವರು. ತರ್ಕ ಬರೀ ತರ್ಕ. ತರ್ಕ ಅಂದರೆ ಅನುಭವದಿಂದ ಬಂದ ತರ್ಕವನ್ನು ಹೇಳುವುದಲ್ಲ, ಅನುಭವ ಇಲ್ಲದ ಸಂಗತಿಯ ಬಗ್ಗೆ ತರ್ಕ ಮಾಡೋದುಂಟಲ್ವ, ಅದು ಹೇಳ್ತಾರೆ ಅನ್ವೀಕ್ಷಿಕಿ, ನಿರರ್ಥಿಕ, ವ್ಯರ್ಥ. ಅದು ಬರೇ ಬಾಯಿ ಹಾರಿಸು. ಏನಪ್ಪ ಎಲ್ಲ ಬರೇ ಎಂತ ಹೇಳಿದ್ರು ಬಾಯಿ ಹಾರಿಸ್ತಾನೆ ಅಂತ ಹೇಳ್ತೇವಲ್ಲ ನಾವು, ಅದು ಯಾವುದೂ ಗೊತ್ತಿಲ್ಲ, ಪ್ರತಿಯೊಂದ್ರ ಬಗ್ಗೆ ತರ್ಕ ಮಾಡೋದು. ಅವ್ರು ಒಬ್ಬ ಡಾಕ್ಟ್ರ್ ಮದ್ದು ಕೊಟ್ಟರು, ಅವ್ರು ಮದ್ದು ಕೊಟ್ಟರೆ ಗುಣ ಆಗುತ್ತೆ ಅಂತ ಏನು ಗ್ಯಾರಂಟಿ? ತರ್ಕ. ಅರೆ ಗ್ರಹಚಾರವೇ, ಯಾಕೆ ಗುಣ ಆಗೋಲ್ಲ? ಅವನಿಗೆ ಗೊತ್ತಿಲ್ಲ, ವೈದ್ಯಶಾಸ್ತ್ರ ಓದಲಿಲ್ಲ, ಸುಮ್ಮನೆ ಅದೇನ್ರಿ ಅದು ಮೂಢನಂಬಿಕೆ ಅಲ್ವಾ, ಅವರು ಒಂದು ಕಷಾಯ ಕೊಟ್ಟು ಒಳ್ಳೆ ಗುಣ ಆಗ್ಬಿಡುತ್ತಾ ಅಂತ. ಮೊನ್ನೆ ಒಬ್ಬ ಉಪನ್ಯಾಸ ಮಾಡಿದ್ದ. ಏನು ಒಂದು ಯಾರೋ ಒಬ್ಬರು ವೈದ್ಯರು ಗೋಮೂತ್ರ, ಅದು ಅವ್ರದ್ದು ಹೊಸ್ತೇನೋ ಅಲ್ಲ, ಹಿಂದಿನ ಗೋಮೂತ್ರದ ಅನೇಕ ರೋಗಗಳಿಗೆ ಗುಣ ಆಗುತ್ತೆ ಅನ್ನೋ ಕೊಡೋದು. ಇವನು ಉಪನ್ಯಾಸ ಹೊಡೆದ ಒಬ್ಬ ವಿಚಾರವಾದಿ. ಗೋಮೂತ್ರ ಕುಡಿದು ಗುಣ ಆಗೋದಾದರೆ ನಾಯಿ ಮೂತ್ರದಿಂದಲೂ ಗುಣ ಆಗಬೇಕು, ಎರಡರಲ್ಲೂ ಒಂದೇ ಇರೋದು, ಕಂಟೆಂಟ್ ಒಂದೇ ಅಂತ. ಆಯಿತಾ? ನಾನು ಅಲ್ಲ, ನನಗೆ ಸಿಕ್ಕಿಲ್ಲ ಅವನು, ನನಗೆಲ್ಲ ಸಿಕ್ಕಿದ್ದೆ ಹೇಳ್ತಿದ್ದೆ. ನೀನು ಮನೆ ಅಂಗಳವನ್ನು ಗೋಮಯದ ಸಾರಿಸುವುದು ಬೇಡ, ನಾಯಿಯ ಮಯದಿಂದ ಸಾರಿಸುವುದು. ಯಾಕೆ ಎರಡು ಒಂದೇ ಕಂಟೆಂಟು, ಗೋಮೂತ್ರ ಗೋಮಯ ಒಂದೇ. ಅದನ್ನು ನಾಯಿದ್ದು ಮಲದಿಂದ ಅಂಗಳ ಸಾರಿಸು, ನಿನ್ನ ಮನೆಗೆ ಯಾರು ಬರೋಲ್ಲ, ಬರ್ದಿತ್ತು ಅಂದರೆ ನಿನ್ನ ಲಾಜಿಕ್ ಪ್ರೂವ್ ಆಗುತ್ತಲ್ಲ. ನಾಯಿಯ ಮಲದಿಂದ ಅಂಗಳ ಸಾರಿಸು, ಗೋಮಯದಿಂದ ಯಾಕೆ ಸಾರಿಸಿ, ಎರಡು ಒಂದೇ ಅಲ್ವ, ಕಂಟೆಂಟ್ ಒಂದೇ. ಅಂದರೆ ನಾವು ತರ್ಕ ಮಾಡೋದು ಇಂಥದ್ದು, ಅರ್ಥಶೂನ್ಯವಾದ ತರ್ಕಗಳು, ಎಕ್ಸ್ಪೀರಿಯನ್ಸ್ ಇಲ್ಲದೆ ಬರೇ ಆ ಮೂತ್ರ ಆದ್ರೇನು ಈ ಮೂತ್ರ ಆದ್ರೇನು, ಇದು ಹೀಗೆ ಮಾಡಿದರೆ ಹೇಳ್ಬೋದು. ನೆತ್ತರು ಇಂತಹ ಗ್ರೂಪಿನ ಬ್ಲಡ್ಡೇ ಬೇಕು ಅಂದ ಎಲ್ಲ ಕೆಂಪಲ್ವ ನೆತ್ತರು, ಯಾವ ನೆತ್ತರ ಅದೇನು ಆ ನೆತ್ತರ ಕೊಡಿ ಡಾಕ್ಟ್ರ್ ಸಾಯ್ತಾನೆ ಪೇಷಂಟ್ ಅಷ್ಟೇ. ಇದೆಲ್ಲ ಲಾಜಿಕ್ಕಾ? ಲಾಜಿಕ್ಕಿನ ಹಿಂದೆ ಎಕ್ಸ್ಪೀರಿಯನ್ಸ್ ಬೇಕು. ಎಕ್ಸ್ಪೀರಿಯನ್ಸ್ ಇಲ್ಲದೆ ಲಾಜಿಕ್. ಇವತ್ತು ನಮ್ಮ ದೇಶದಲ್ಲಿ ನಡೀತಾ ಇರುವುದು ಬುದ್ಧಿಜೀವಿಗಳು ಅಂತ ಹೇಳುವವರು ಮಾಡುವ ಲಾಜಿಕ್ಕು ಈ ಥರದ ಮೂರ್ಖತನದ ಲಾಜಿಕ್ಕು, ನಿರರ್ಥಕವಾದ, ತಮಗೆ ಗೊತ್ತಿಲ್ಲದೇ ಇದ್ದರ ಬಗ್ಗೆ ಲಾಜಿಕ್ಕು. ಇನ್ನೆಲ್ಲ ಗಲಾಟೆ ಮಾಡ್ತಿದ್ದ ನೋಡಿ. ಏನು ಗ್ರಹಣ ಕಾಲದಲ್ಲಿ ಏನಾದರೂ ತಿಂದರೆ ಕಾಯಿಲೆ ಬರುತ್ತೆ, ತಿನ್ನಬಾರ್ದು ಹೇಳ್ತಾರೆ. ಏನಾಗುತ್ತೆ? ತಿನ್ನಿ, ಕಾಯಿಲೆ ಬರೋಲ್ಲ. ತಿಂದರೆ ಕಾಯಿಲೆ ಬರೋದು ಯಾರು ಹೇಳಿದ್ದಾರೆ? ಗ್ರಹಣ ಕಾಲದಲ್ಲಿ ತಿಂದರೆ ಕಾಯಿಲೆ ಬರುತ್ತೆ, ಅದನ್ನ ತಿನ್ನಬೇಡಿ ಅಂತ ಯಾರಾದ್ರು ಹೇಳಿದರೆ ಸಮ. ಗ್ರಹಣ ಕಾಲ ತಿಂದರೆ ಏನಾಗುತ್ತೆ? ಯಾವ ಕಾಯಿಲೆಯೂ ಬರೋಲ್ಲ, ನಾನು ಗ್ಯಾರಂಟಿ, ತಿನ್ನಿ ಎಂದು. ಗ್ರಹಣ ಕಾಲದಲ್ಲಿ ತಿಂದರೆ ಕಾಯಿಲೆ ಬರುತ್ತೆ ಅಂತ ಯಾರು ಹೇಳಿದ್ದಾರೆ? ಯಾರೂ ಹೇಳಲಿಲ್ಲ. ಮತ್ತೆ ಅಲ್ಲ, ಗ್ರಹಣ ಕಾಲದಲ್ಲಿ ತಿನ್ನಬಾರ್ದು ಅಂತ ಹೌದು ಹೇಳಿದ್ದಾರೆ, ಆದರೆ ಕಾಯಿಲೆ ಬರುತ್ತೆ ಅಂತಲ್ಲ ಹೇಳಿ. ಕಾರಣ ಏನು? ಕಾರಣ ಅಂದರೆ ಗ್ರಹಣ ಕಾಲದಲ್ಲಿ ಮೈಂಡು ಬಹಳ ಶಾರ್ಪ್ ಆಗಿ ಕೆಲಸ ಮಾಡುತ್ತೆ. ಯಾಕೆಂದರೆ ವಿಶೇಷತಃ ಆ ಕಾಲದಲ್ಲಿ, ಅದು ಯಾಕೆ ಅಂತ ಬೇರೆ ವಿಷಯ, ಅದು ಹೌದು ಕೆಲಸ ಮಾಡುವುದು ಹೌದು. ಗ್ರಹಣ ಕಾಲದಲ್ಲಿ ಮೈಂಡು ಎನರ್ಜಿ, ತುಂಬ ಮೆಂಟಲ್ ಎನರ್ಜಿ ಬಹಳ ಶಾರ್ಪ್ ಆಗಿ ಕೆಲಸ ಮಾಡುತ್ತೆ. ತುಂಬ ಎನರ್ಜಿ, ಫುಲ್ ಆಫ್ ಎನರ್ಜಿ ಆಗಿರುತ್ತೆ ಮೈಂಡು. ಅದರಿಂದ ಆ ಕಾಲದಲ್ಲಿ ಆದಷ್ಟು ಹೆಚ್ಚು ಮೆಂಟಲ್ ವರ್ಕ್, ಮೆಡಿಟೇಷನು, ಜಪ ಮಾಡುವುದು. ಏನು ನೀನು ಜಪ ಮಾಡಿದರೆ ಬೇರೆ ಸಮಯದಲ್ಲಿ ನೀನು 1000 ಗಾಯತ್ರಿ ಮಾಡಿದಾಗ ಏನು ಎನರ್ಜಿ ಕ್ರಿಯೇಟ್ ಆಗುತ್ತೆ, ಅದು 10 ಗಾಯತ್ರಿಯಲ್ಲೇ ಆಗುತ್ತೆ. ಬಹಳ ಬೇಗ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಆದ್ದರಿಂದ ಗ್ರಹಣ ಕಾಲದಲ್ಲಿ ಆದಷ್ಟು ಹೆಚ್ಚು ಮೈಂಡಿಗೆ ಕೆಲಸ ಕೊಡುವಂಥ. ಮೈಂಡು ಶಾರ್ಪ್ ಆಗಬೇಕಾದ್ರೆ ಹೊಟ್ಟೆ ಖಾಲಿ ಇರಬೇಕು ಅಷ್ಟೇ. ಹೊಟ್ಟೆ ಫುಲ್ಲು ಊಟ ಮಾಡಿದರೆ, ಊಟ ಒಂದು ಹೇಳಿಕೆ ಕೊಟ್ಟಿದ್ರು, ಒಂದು ಊಟ ಇತ್ತು ರೀ ಮಧ್ಯಾಹ್ನ, ಊಟಕ್ಕೆ ಹೋದವನಿಗೆ ಒಂದು ತೂಕಡಿಗೆ ಮಲಿದವನಿಗೆ ಎಚ್ಚರವೇ ಆಗಲಿಲ್ಲ, ಅಷ್ಟೇ ಕತೆ. ಊಟಕ್ಕೆ ಹೋದ್ರೆ ನಿದ್ರೆ. ಆ ಗ್ರಹಣ ಕಾಲದಲ್ಲಿ ಊಟ ಮಾಡಿ ನಿದ್ರೆ ಮಾಡಬೇಡ, ಹೊಟ್ಟೆ ಖಾಲಿ ಇಟ್ಟುಕೊಂಡು ಮೆಡಿಟೇಷನ್ ಮಾಡು ಅಂತ ಹೇಳಿದ್ರು. ಇದು ಸಹಜ ವಿಷಯ. ಇದರಲ್ಲಿ ಮೂಢನಂಬಿಕೆ ಏನಿದೆ? ಮೈಂಡು ಎನರ್ಜಿ ತುಂಬಿಕೊಂಡಿರುತ್ತೆ, ಅದನ್ನು ಆ ಸಮಯದಲ್ಲಿ ಫುಲ್ಲೆಸ್ಟ್ ಯುಟಿಲೈಸೇಷನ್ ಆಫ್ ಮೆಂಟಲ್ ಎನರ್ಜಿ, ಅದನ್ನು ಉಂಡು ಆ ಎನರ್ಜಿಯನ್ನು ಹಾಳು ಮಾಡ್ಕೋಬೇಡ ಅಂತ. ಇದು ಗೊತ್ತೇ ಇಲ್ಲ. ಊಟ ಮಾಡಿದರೆ ಜ್ವರ ಬರುತ್ತೆ ಅಂತ ಹೇಳ್ತಾರೆ, ಊಟ ಮಾಡಿದ್ರೆ ಗ್ರಹಣ ಕಾಲ ಬರೋಲ್ಲ. ಊಟ ಮಾಡಿದರೆ ಜ್ವರ ಬರುತ್ತೆ ಅಂತ ಹೇಳಲಿಲ್ಲ, ಜ್ವರ ಬರುವುದೂ ಇಲ್ಲ, ಕಾಯಿಲೆ ಬರುವುದೂ ಇಲ್ಲ, ರೋಗ ಬರುವುದಿಲ್ಲ. ಊಟ ಮಾಡಿದರೆ ಜೀರ್ಣ ಆಗುತ್ತೆ, ಆದರೆ ತಲೆ ಕೆಲಸ ಮಾಡೋದಿಲ್ಲ ಅಷ್ಟೇ. ಅದು ತಲೆ ಇದ್ದವರಿಗೆ ಗೊತ್ತಾಗತ್ತೆ, ಆದರೆ ತರ್ಕ ಮಾಡೋರಿಗೆಲ್ಲ ತಲೆ ಇರಬೇಕು ಅಂತಿಲ್ಲ. ತರ್ಕ ಮಾಡ್ಲಿಕ್ಕೆ ಗೊತ್ತಿದ್ರೆ ಸರ್.
ಹೀಗೆ ಎಲ್ಲದರ ಬಗ್ಗೆಯೂ ತರ್ಕ ಮಾಡೋದು, ಯಾವ ವಿಷಯವೂ ಗೊತ್ತಿಲ್ಲ, ಭಾರಿ ತರ್ಕ. ಶಾಸ್ತ್ರ ಓದಿದವರಿಗೂ ಈ ದುರ್ಬುದ್ಧಿ ಉಂಟು, ಶಾಸ್ತ್ರದ ಮೇಲೆ ನಂಬಿಕೆ ಇಲ್ಲದೆ ಇರತಕ್ಕಂಥ ಹೊಸ ತಲೆಮಾರಿನ ಬುದ್ಧಿಜೀವಿಗಳಿಗೂ ಈ ದುರ್ಬುದ್ಧಿ ಇದೆ. ಬರೇ ವ್ಯರ್ಥವಾಗಿ ಲಾಜಿಕ್ ಮಾಡೋದು, ತಮಗೆ ತಮ್ಮ ಲಿಮಿಟೇಷನ್ಸ್ ಗೊತ್ತಿಲ್ಲ, ತಮಗೆ ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ, ಬರೇ ಲಾಜಿಕ್ ಮಾಡೋದು, ಅದನ್ನು ನಂಬೋದಿಲ್ಲ. ಅದು ಮೂರ್ಖತನ, ಇದು ಹೆಡ್ಡತನ. ಎಲ್ಲರಿಗಿಂತ ದೊಡ್ಡ ಹೆಡ್ರು ತಾವೇ ಇರ್ತೇವೆ, ಅದು ಇನ್ನೊಬ್ಬರು, ಅದು ಮೂರ್ಖತನ. ಮೂರ್ಖತನ ಅಂತ ಹೇಳೋದು, ಇವನು ಮೂರ್ಖ ಅಲ್ಲ ಅನ್ನೋದಕ್ಕೆ ಯಾರು ಸರ್ಟಿಫಿಕೇಟ್ ಕೊಟ್ಟದ್ದು? ದೊಡ್ಡ ಮೂರ್ಖ ಇವನೇ, ಅದು ಹೆಡ್ಡತನ. ಇವನು ಮಹಾ ದೊಡ್ಡ ಹೆಡ್ಡ ಇರ್ತಾನೆ. ಹಾಗೆ ಕನ್ಕ್ಲೂಡ್ ಮಾಡುವ, ತನ್ನ ಹೆಡ್ಡತನ ಗೊತ್ತಾಗೋದಿಲ್ಲ, ಉಳಿದವರನ್ನೆಲ್ಲ ಹೆಡ್ಡ ಅನ್ನೋದು. ತನ್ನ ಮೂರ್ಖತನ ಗೊತ್ತಾಗೋದಿಲ್ಲ, ಉಳಿದವರನ್ನ ಮೂರ್ಖ ಅನ್ನೋದು. ಇದು ತರ್ಕದ ಲಿಮಿಟೇಷನ್ಸ್ ಗೊತ್ತಿಲ್ಲದೆ ಇದ್ದವರು ಮಾಡತಕ್ಕಂಥ ವ್ಯರ್ಥವಾದ ಲಾಜಿಕ್ಕು. ಈ ಲಾಜಿಕಲ್ ಡೈಲೆಕ್ಟಿಕ್ಸಿನಿಂದ ಬಂದ ಪರಿಣಾಮ ಏನು ಅಂದರೆ, ನಾನು ಹೀಗೆ ವ್ಯರ್ಥವಾಗಿ ತರ್ಕವನ್ನು ಬಳಸಿದೆ, ಅದರ ಫಲವಾಗಿ ನನಗೆ ನರಿ ಜನ್ಮ ಬಂತಪ್ಪ. ನೀನು ನರಿಯಾಗಬೇಡ, ನೀನು ನರನಾಗೇ ಇರು, ಸಾಯಬೇಡ. ಸ್ವಾಮಿ ಥ್ಯಾಂಕ್ಸ್ ಅಂತ ಅವನು ಹೇಳ್ತಾನೆ. ಅಪ್ಪ ನೀನು ಥ್ಯಾಂಕ್ಸ್ ಎಲ್ಲ ಹೇಳೋದು ಬೇಡ, ನಾನು ನರಿ ಅಲ್ಲ. ನರಿಯಾಗಿದ್ದರೆ ನಿನ್ನ ಹತ್ರ ಮಾತಾಡ್ಲಿಕ್ಕೆ ಬರ್ತಿರ್ಲಿಲ್ಲ, ಯಾಕೆಂದ್ರೆ ನರಿಗೆ ಮಾತಾಡ್ಲಿಕ್ಕೆ ಬರೋಲ್ಲ, ಮತ್ತು ಮಾತಾಡ್ಲಿಕ್ಕೆ ಬಂದರೂ ನಿನ್ನ ಹತ್ರ ಮಾತಾಡುವ ಅಗತ್ಯ ಯಾವ ನರಿಗೂ ಇಲ್ಲ. ನೀನೊಬ್ಬ ಯೋಗ್ಯನಾದ, ಆಚಾರವಂತನಾದ, ಒಳ್ಳೆ ಮಂತ್ರದಲ್ಲಿ ಹುಟ್ಟಿದ ಒಬ್ಬ ಸಾತ್ವಿಕ ಹುಡುಗ, ಶಾಸ್ತ್ರ ಓದಿದವ. ನಿನ್ನ ಜನ್ಮ ವ್ಯರ್ಥ ಆಗಬಾರದು, ನಿನಗೆ ತಿಳುವಳಿಕೆ ಕೊಡೋಣ ಅಂತ ಬಂದದ್ದಪ್ಪ. ನಾನು ನರಿ ಅಲ್ಲ, ನಾನು ಇಂದ್ರ, ನಿನ್ನ ಮನೋಭಿಮಾನಿ ದೇವತೆ. ನಿನ್ನ ಮನಸ್ಸನ್ನು ತಿದ್ದುವುದು ಇದು ಇನ್ನರ್ ವಿಷನ್ನಲ್ಲೇ ಎಕ್ಸ್ಟರ್ನಲ್ ವಿಷನ್ನ ಕೊಟ್ಟೆ. ನಾವು ಒಳಗಿನಿಂದ ಮನಸ್ಸನ್ನು ತಿದ್ದುವವರೇ, ನಮ್ಮ ಕೆಲಸವೇ ಅದು. ನಿನ್ನ ಮನಸ್ಸನ್ನು ತಿದ್ದೋಣ ಅಂತ ಹೊರಗಿನಿಂದ ನಿನಗೊಂದು ವಿಷನ್ ಕೊಟ್ಟೆ ಅಷ್ಟೇ ಅಂತ ಹೇಳಿ ಹೊರಟು ಹೋದ. ಆವಾಗ ಪ್ರಜ್ಞೆಯ ಮಹತ್ವ ಗೊತ್ತಾಯಿತು. ನಾವು ಸುಮ್ಮನೆ ತರ್ಕ ಮಾಡಿ ಎಲ್ಲವನ್ನು ಖಂಡನೆ ಮಾಡುವುದು ತಪ್ಪು. ನಮಗೆ ಗೊತ್ತಿಲ್ಲದೆ ಇರತಕ್ಕ, ನಮ್ಮ ತರ್ಕಕ್ಕೂ ಸಿಲುಕದಂಥ ಸತ್ಯಗಳು ಜಗತ್ತಿನಲ್ಲಿ ಇರ್ತಾವೆ, ಅದನ್ನು ತಿಳಿಲಿಕ್ಕೆ ಪ್ರಯತ್ನ ಮಾಡಬೇಕು. ಅದು ಗುಹಾಂ ಪ್ರವಿಷ್ಟಂ, ಅದು ಒಳಗೆ ಇದೆ ಗುಟ್ಟು. ಅದನ್ನು ತಿಳಿ ಯಾವ ತರ್ಕದಿಂದ ನಿಮ್ಮ ಒಳಗೆ ಏನಿದೆ ಗೊತ್ತಾಗತ್ತಾ? ಅಥವಾ ಒಳಗೆ ಏನಿದೆ ತರ್ಕದಿಂದ ಪ್ರೂವ್ ಮಾಡ್ಲಿಕ್ಕಾಗತ್ತಾ, ಡಿಸ್ಪ್ರೂವ್ ಮಾಡ್ಲಿಕ್ಕಾಗತ್ತೆ? ಎರಡೂ ಆಗೋದಿಲ್ಲ. ಮತ್ತು ಯಾಕೆ ಈ ತರ್ಕ ಮಾಡ್ತೀರಾ? ಭೀಷ್ಮಾಚಾರ್ಯ ಹೇಳ್ತಾರೆ, ಅವರಿಗೆ ಅಸಹ್ಯ, ಏನೂ ಗೊತ್ತಿಲ್ಲದೆ ಲಾಜಿಕ್ಕು ಮಾತಾಡೋದು, ಅದು ತಪ್ಪು, ಇದು ತಪ್ಪು, ಅದು ಮೂಢನಂಬಿಕೆ. ಇವು ಎಲ್ಲವನ್ನೂ ಮೂಢನಂಬಿಕೆ ಅಂತ ಹೇಳುವಷ್ಟು ದೊಡ್ಡ ಮೂಢನಂಬಿಕೆ ಜಗತ್ತಿನಲ್ಲಿ ಇನ್ನೊಂದು ಸೃಷ್ಟಿಯಾಗಲಿ ಇವರಿಗೆ. ಆದ್ದರಿಂದ ನೀನು ಯಾವುದನ್ನು ನಿರಾಕರಣೆ ಮಾಡಬೇಡ. ಯಾವುದು ಸತ್ಯ ಇರಬಹುದು, ನಮ್ಮ ನಂಬಿಕೆ ಸತ್ಯ ಆಗಬೇಕು ಅಂತ ನಿಯಮ ಇಲ್ಲ. ನನ್ನದು ತಪ್ಪಿರಬಹುದು, ನಿಮ್ಮದು ಸರಿ ಇರ್ಬೋದು. ಆದ್ದರಿಂದ ಇನ್ನೊಬ್ಬರನ್ನ ಮೂಢನಂಬಿಕೆ ಅಂತ ಹೇಳಿದರೆ ನೀನು ಮೂಢನೇ ಆಗ್ತೀಯ. ಯಾವುದು ಮೂಢನಂಬಿಕೆ ಅಂತ ನಿರಾಕರಣೆ ಮಾಡಬೇಡ, ಅದರ ಹಿಂದಿರುವ ಸತ್ಯವನ್ನು ತಿಳಿಲಿಕ್ಕೆ ಪ್ರಯತ್ನ ಮಾಡು. ಹೊರತು ವಾದ ಮಾಡಿ, ತರ್ಕ ಮಾಡಿ ಜಗತ್ತನ್ನು ತಿದ್ದಲಿಕ್ಕಾಗುವುದಿಲ್ಲ, ನೀನು ಹಾಳಾಗ್ತೀಯ ಅಷ್ಟೇ. ಇಷ್ಟು ಹೇಳಿ